ಇನ್ನು ಇಬ್ಬರು ಶಾಸಕರ ಕತೆ ಹೀಗಾಯಿತು. ಇನ್ನು ಪರಿಷತ್ನ ಸದಸ್ಯರಾಗಿರುವಂತಹ ಎಚ್ ವಿಶ್ವನಾಥ್ ಅವರ ಕಥೆ ಏನು? ವಿಶ್ವನಾಥ್ ಅವರು ಕೂಡ ಈಗ ಹೌದು ನಾನು ಸಭೆಯಲ್ಲಿ ಭಾಗಿಯಾಗಿದ್ದು ನಿಜ ಅಂತ ವಿಧಾನ ಪರಿಷತ್ನ ಸದಸ್ಯರಾದಂತಹ ಎಚ್ ವಿಶ್ವನಾಥ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಊಟಕ್ಕೆ ಆಮಂತ್ರಣ ಕೊಟ್ಟಿದ್ರು. ಅಲ್ಲಿ ಹೋದಾಗ ಈಟಿಂಗ್ ಎಲ್ಲಿ ಮೀಟಿಂಗ್ ಅಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಸೊ ಈಟಿಂಗು ಮೀಟಿಂಗು ಎಲ್ಲಿ ಅನ್ನೋದು ಅವ್ರಿಗೆ ಗೊತ್ತೇ ಆಗ್ಲಿಲ್ವಂತೆ. ಸೊ ಹೀಗಾಗಿ ಮೀಟಿಂಗಿಗೆ ಹೋಗಿ ಕುಳಿತುಕೊಂಡ್ಬಿಟ್ಟೆ ಅಂತ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಸೊ ಫೈನಲಿ ಈಟಿಂಗು ಮೀಟಿಂಗು ಎರಡೂ ಕನ್ಫ್ಯೂಸ್ ಆಗೋ ಮಟ್ಟಕ್ಕೆ ಈಗ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಎಚ್ ವಿಶ್ವನಾಥ್ ಅವರು ಬಂದಿದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ಲಾರ್ದೇನೆ ಮೀಟಿಂಗಿಗೆ ಹೋಗಿ ಕೂತ್ಬಿಟ್ರಂತೆ. CLP ಸಭೆಗೆ ಏನು ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಭಾಗಿಯಾಗಿದ್ದರು. ಅದ್ರ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರು ಭಾಗಿಯಾಗಿದ್ರು ವಿಚಾರಕ್ಕೆ ಮಾತಾಡೋದಕ್ಕೆ. ಸ್ವತಃ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ನಿನ್ನೆ CLP ಸಭೆಯಲ್ಲಿ ಭಾಗಿಯಾಗಿದ್ದರು. ಹೌದು, ನಿನ್ನೆ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ಗೆ ಹೋಗಿದ್ದು ನಿಜ. ಯಾಕೆಂತಂದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರ ಇನ್ವಿಟೇಷನ್ ಮೇಲೆ ಅವರೇನು CLP ಮೀಟಿಂಗ್ ಬನ್ನಿ ಅಂತ ಕರೆದಿಲ್ಲ, ನಮಗೆ ಕರೆದಿದ್ದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ನಮಗೂ ಗೊತ್ತಾಗಲ್ಲ ಈಟಿಂಗ್ ಎಲ್ಲಿ ಮೀಟಿಂಗ್ ಎಲ್ಲಿ ಅಂತ. ಸೀದಾ ಮೀಟಿಂಗ್ ಒಳಗೆ ಹೋದಾಗ ಸ್ವಲ್ಪ ಹೊತ್ತು ಆಮೇಲೆ ಈ ಕಡೆ ಬಂದು ಊಟ ಮಾಡ್ಕೊಂಡು ಹೋಗಿ. ತಪ್ಪೇನಿದೆ ಅದರಲ್ಲಿ?